ಎಲ್ಲರಿಗೆ ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ಮತ್ತೊಮ್ಮೆ ಟಾಪ್ 20 ಪ್ರಶ್ನೋತ್ತರ ಸರಣಿಯಲ್ಲಿ ನಿಮ್ಮ ಸ್ವಾಗತ ಸುಸ್ವಾಗತ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಲಿರುವ ಪ್ರಮುಖ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಇದು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್, PDO, ವಿಲೇಜ್ ಅಕೌಂಟೆಂಟ್, BMTC ಮತ್ತು ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಇದು ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಪೂರ್ತಿಯಾಗಿ ನೋಡಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ಸ್ನೇಹಿತರೆ, ಏಕೆಂದರೆ ಇಲ್ಲಿ ಬಹಳ ಉಪಯುಕ್ತ ಮತ್ತು ಪ್ರಮುಖ ಪ್ರಶ್ನೆಗಳಿಂದ ಕೂಡಿರುವ ಸರಣಿಯಾಗಿದೆ. ಬನ್ನಿ ಸ್ನೇಹಿತರೆ, ನಾವು ಈಗ ಮೊದಲನೆಯ ಪ್ರಶ್ನೆ ಕಡೆಗೆ ಹೋಗೋಣ. ಮೊದಲನೆಯ ಪ್ರಶ್ನೆ, ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧನೆ ಮಾಡುತ್ತಾರೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, ಆಯ್ಕೆ ಬಿ ಲೋಕಸಭೆಯ ಸಭಾಧ್ಯಕ್ಷರು, ಆಯ್ಕೆ ಸಿ ಪ್ರಧಾನಮಂತ್ರಿಗಳು, ಆಯ್ಕೆ ಡಿ ಉಪರಾಷ್ಟ್ರಪತಿಗಳು. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಭಾರತದ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಬನ್ನಿ ಸ್ನೇಹಿತರೆ, ಎರಡನೆಯ ಪ್ರಶ್ನೆ ಕಡೆಗೆ. ಎರಡನೆಯ ಪ್ರಶ್ನೆ, ಕಲ್ಯಾಣ ರಾಜ್ಯ ಎಂಬ ಪರಿಕಲ್ಪನೆಯು ಭಾರತದ ಸಂವಿಧಾನದ ಈ ಭಾಗದಲ್ಲಿ ಕಂಡುಬರುತ್ತದೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಮೂಲಭೂತ ಕರ್ತವ್ಯಗಳು, ಆಯ್ಕೆ ಬಿ ಪ್ರಸ್ತಾವನೆ, ಆಯ್ಕೆ ಸಿ ನಿರ್ದೇಶಕ ತತ್ವಗಳು, ಆಯ್ಕೆ ಡಿ ಮೂಲಭೂತ ಹಕ್ಕುಗಳು. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ನಿರ್ದೇಶಕ ತತ್ವಗಳು. ಇವು ಕಲ್ಯಾಣ ರಾಜ್ಯ ಎಂಬ ಪರಿಕಲ್ಪನೆಯನ್ನು ಭಾರತದ ಸಂವಿಧಾನದ ಈ ನಿರ್ದೇಶನ ತತ್ವದಲ್ಲಿ ಕಂಡುಬರುತ್ತದೆ. ಬನ್ನಿ ಸ್ನೇಹಿತರೆ, ಮೂರನೆಯ ಪ್ರಶ್ನೆ ಕಡೆಗೆ. ಮೂರನೆಯ ಪ್ರಶ್ನೆ, ಸಂವಿಧಾನದ ಈ ಭಾಗವು ಸಂವಿಧಾನದ ರಚನಾಕಾರರ ಮನಸ್ಸು ಮತ್ತು ಚಿಂತನೆಗಳನ್ನು ಪ್ರತಿಬಿಂಬಿಸುತ್ತದೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ನಿರ್ದೇಶನ ತತ್ವಗಳು, ಆಯ್ಕೆ ಬಿ ಮೂಲಭೂತ ಹಕ್ಕುಗಳು, ಆಯ್ಕೆ ಸಿ ಪ್ರಸ್ತಾವನೆ, ಆಯ್ಕೆ ಡಿ ಪೌರತ್ವ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಪ್ರಸ್ತಾವನೆ. ಇದು ಸಂವಿಧಾನದ ರಚನಾಕಾರರ ಮನಸ್ಸು ಮತ್ತು ಚಿಂತನೆಗಳು ಪ್ರಸ್ತಾವನೆಯಲ್ಲಿ ನಾವು ಪ್ರತಿಬಿಂಬಿಸುತ್ತೇವೆ ಅಥವಾ ಕಾಣುತ್ತೇವೆ. ಬನ್ನಿ ಸ್ನೇಹಿತರೆ, ನಾಲ್ಕನೇ ಪ್ರಶ್ನೆ ಕಡೆಗೆ. ನಾಲ್ಕನೇ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ಅನುಚ್ಛೇದವು ರಾಷ್ಟ್ರಪತಿಗಳ ವಿಶೇಷ ಭಾಷಣವನ್ನು ಕುರಿತಂತೆ ಒಳಗೊಂಡಿದೆ? ಇದಕ್ಕೆ ಆಯ್ಕೆ ಎ ಅನುಚ್ಛೇದ 84, ಆಯ್ಕೆ ಬಿ ಅನುಚ್ಛೇದ 85, ಆಯ್ಕೆ ಸಿ ಅನುಚ್ಛೇದ 86, ಆಯ್ಕೆ ಡಿ ಅನುಚ್ಛೇದ 87. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಅನುಚ್ಛೇದ 87. ಇದು ಭಾರತದ ಸಂವಿಧಾನದ ರಾಷ್ಟ್ರಪತಿಗಳ ವಿಶೇಷ ಭಾಷಣವನ್ನು ಕುರಿತು ಒಳಗೊಂಡಿದೆ. ಬನ್ನಿ ಸ್ನೇಹಿತರೆ, ಐದನೆಯ ಪ್ರಶ್ನೆ ಕಡೆಗೆ. ಐದನೆಯ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಅನುಸೂಚಿಯು ಪಂಚಾಯತಿಗಳ ಅಧಿಕಾರ, ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳನ್ನು ಒಳಗೊಂಡಿದೆ? ಇದಕ್ಕೆ ಆಯ್ಕೆ ಎ ಅನುಸೂಚಿ 4, ಆಯ್ಕೆ ಬಿ ಅನುಸೂಚಿ 6, ಆಯ್ಕೆ ಸಿ ಅನುಸೂಚಿ 7, ಆಯ್ಕೆ ಡಿ ಅನುಸೂಚಿ 11. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಅನುಸೂಚಿ 11. ಇದು ಭಾರತ ಸಂವಿಧಾನದ ಪಂಚಾಯತಿ ಅಧಿಕಾರಿ ಮತ್ತು ಪ್ರಾಧಿಕಾರಿ ಇದು ಜವಾಬ್ದಾರಿಗಳನ್ನು ಒಳಗೊಂಡಿದೆ. ಬನ್ನಿ ಸ್ನೇಹಿತರೆ, ಆರನೇ ಪ್ರಶ್ನೆ ಕಡೆಗೆ. ಭಾರತದ ಸಂವಿಧಾನದ ಯಾವ ಅನುಚ್ಛೇದವು ಮಾಧ್ಯಮಗಳಿಗೆ ವಾರ್ತೆಗಳಿಗೆ ಪ್ರಸಾರ ಮಾಡುವ ಅವಕಾಶ ನೀಡಿದೆ? ಇಲ್ಲಿ ಮೀಡಿಯಾ ಬಗ್ಗೆ ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಅನುಚ್ಛೇದ 19, ಆಯ್ಕೆ ಬಿ ಅನುಚ್ಛೇದ 17, ಆಯ್ಕೆ ಸಿ ಅನುಚ್ಛೇದ 16, ಆಯ್ಕೆ ಡಿ ಅನುಚ್ಛೇದ 18. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಅನುಚ್ಛೇದ 19. ಇದು ಮಾಧ್ಯಮಗಳಿಗೆ ವಾರ್ತೆಗಳಿಗೆ ಪ್ರಸಾರ ಮಾಡುವ ಅವಕಾಶ ನೀಡಿದೆ. ಬನ್ನಿ ಸ್ನೇಹಿತರೆ, ಏಳನೇ ಪ್ರಶ್ನೆ ಕಡೆಗೆ. ಈ ಕೆಳಕಂಡವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆಯಲ್ಲ? ಇದಕ್ಕೆ ಆಯ್ಕೆ ಎ ಚುನಾವಣೆ ಆಯೋಗ, ಆಯ್ಕೆ ಬಿ ಯೋಜನಾ ಆಯೋಗ, ಆಯ್ಕೆ ಸಿ ರಾಷ್ಟ್ರೀಯ ಸಲಹಾ ಮಂಡಳಿ, ಆಯ್ಕೆ ಡಿ ಅಂತರ ರಾಜ್ಯ ಮಂಡಳಿ. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ರಾಷ್ಟ್ರೀಯ ಸಲಹಾ ಮಂಡಳಿ. ಇದು ನಮ್ಮ ಸಾಂವಿಧಾನಿಕ ಸಂಸ್ಥೆಯಲ್ಲ. ಬನ್ನಿ ಸ್ನೇಹಿತರೆ, ಎಂಟನೆಯ ಪ್ರಶ್ನೆ ಕಡೆಗೆ. ದ್ಯುತಿ ಚಾಂದ್ ರವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ? ಇದಕ್ಕೆ ಆಯ್ಕೆ ಎ ಅಥ್ಲೆಟಿಕ್ಸ್, ಆಯ್ಕೆ ಬಿ ಕ್ರಿಕೆಟ್, ಆಯ್ಕೆ ಸಿ ಬ್ಯಾಡ್ಮಿಂಟನ್, ಆಯ್ಕೆ ಡಿ ಫುಟ್ಬಾಲ್. ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಅಥ್ಲೀಟ್. ದ್ಯುತಿ ಚಾಂದ್ ರವರು ಅಥ್ಲೀಟ್ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ಬನ್ನಿ ಸ್ನೇಹಿತರೆ, ಒಂಬತ್ತನೆಯ ಪ್ರಶ್ನೆ ಕಡೆಗೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನು ಯಾರು ನೇಮಿಸುತ್ತಾರೆ? ಇದಕ್ಕೆ ಆಯ್ಕೆ ಎ ಪ್ರಧಾನಮಂತ್ರಿ, ಆಯ್ಕೆ ಬಿ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, ಆಯ್ಕೆ ಸಿ ಲೋಕಸಭೆಯ ಸಭಾಪತಿಗಳು, ಆಯ್ಕೆ ಡಿ ರಾಷ್ಟ್ರಪತಿಗಳು. ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನು ನೇಮಿಸುತ್ತಾರೆ. ಬನ್ನಿ ಸ್ನೇಹಿತರೆ, ಹತ್ತನೇ ಪ್ರಶ್ನೆ ಕಡೆಗೆ. ಹತ್ತನೇ ಪ್ರಶ್ನೆ, ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? ಇದಕ್ಕೆ ಆಯ್ಕೆ ಎ ಮುಖ್ಯಮಂತ್ರಿಗಳು, ಆಯ್ಕೆ ಬಿ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, ಆಯ್ಕೆ ಸಿ ರಾಜ್ಯಪಾಲರು, ಆಯ್ಕೆ ಡಿ
ಉಪರಾಷ್ಟ್ರಪತಿಗಳು. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ 3 ರಾಜ್ಯಪಾಲರು. ಇದು ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನು ನೇಮಕ ಮಾಡುತ್ತಾರೆ. ಬನ್ನಿ ಸ್ನೇಹಿತರೆ 11ನೇ ಪ್ರಶ್ನೆ ಕಡೆಗೆ. ಯಾವುದು 3 ಪ್ರಾಥಮಿಕ ಬಣ್ಣಗಳಾಗಿವೆ? ಇದಕ್ಕೆ ಆಯ್ಕೆಗಳು ಸ್ನೇಹಿತರೆ ಆಯ್ಕೆ ಎ ಕೆಂಪು ಹಸಿರು ನೀಲಿ, ಆಯ್ಕೆ ಬಿ ಕಪ್ಪು ಬಿಳಿ ಕಂದು, ಆಯ್ಕೆ ಸಿ ಹಳದಿ ಹಸಿರು ನೀಲಿ, ಆಯ್ಕೆ ಡಿ ಬಿಳಿ ಕೆಂಪು ಹಸಿರು. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಕೆಂಪು ಹಸಿರು ನೀಲಿ ಇವು 3 ಪ್ರಾಥಮಿಕ ಬಣ್ಣಗಳಾಗಿವೆ. ಬನ್ನಿ ಸ್ನೇಹಿತರೆ 12ನೇ ಪ್ರಶ್ನೆ ಕಡೆಗೆ. ಚಾಲ್ಕೋಲಿಥಿಕ್ ಸಾಂಸ್ಕೃತಿಕ ಒಂದು ಬಗೆಯ ಜೋರ್ವೆ ಸಂಸ್ಕೃತಿಯನ್ನು ಭಾರತದ ಯಾವ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಆವಿಷ್ಕರಿಸಲಾಗಿದೆ? ಇದಕ್ಕೆ ಆಯ್ಕೆ ಎ ಮಹಾರಾಷ್ಟ್ರ, ಆಯ್ಕೆ ಬಿ ಕರ್ನಾಟಕ, ಆಯ್ಕೆ ಸಿ ತಮಿಳುನಾಡು, ಆಯ್ಕೆ ಡಿ ರಾಜಸ್ಥಾನ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಮಹಾರಾಷ್ಟ್ರ. ಬನ್ನಿ ಸ್ನೇಹಿತರೆ 13ನೇ ಪ್ರಶ್ನೆ ಕಡೆಗೆ. ಬ್ರಿಯಾನ್ ಆಕ್ಟನ್ ಮತ್ತು ಜಾನ್ ಕೌನ್ ರವರು ಏನನ್ನು ಸೃಜಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ 13ನೇ ಪ್ರಶ್ನೆಗೆ ಆಯ್ಕೆ ಡಿ ವಾಟ್ಸಪ್. ಬ್ರಿಯಾನ್ ಆಕ್ಟನ್ ಮತ್ತು ಜಾನ್ ಕೌನ್ ರವರು ರಚಿಸಿದ್ದಾರೆ. 14ನೇ ಪ್ರಶ್ನೆ ಕಡೆಗೆ ಬನ್ನಿ ಸ್ನೇಹಿತರೆ. ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಎಐನ ವಿಸ್ತೃತ ರೂಪವೇನು? ಇದಕ್ಕೆ ಆಯ್ಕೆ ಎ ಆಟೋಮ್ಯಾಟಿಕ್ ಇನ್ಸ್ಟ್ರುಮೆಂಟ್, ಆಯ್ಕೆ ಬಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಯ್ಕೆ ಸಿ ಆಟೋಮೇಟೆಡ್ ಇಂಟೆಲಿಜೆನ್ಸ್, ಆಯ್ಕೆ ಡಿ ಇವುಗಳಲ್ಲಿ ಯಾವುದೂ ಇಲ್ಲ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಎಐನ ವಿಸ್ತೃತ ರೂಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬನ್ನಿ ಸ್ನೇಹಿತರೆ 15ನೇ ಪ್ರಶ್ನೆ ಕಡೆಗೆ. ಭಾರತವು ಯಾವ ದೇಶದೊಂದಿಗೆ ಜಂಟಿಯಾಗಿ ಶಿನ್ಯು ಮೈತ್ರಿ ಎಂಬ ಸಮರಾಭ್ಯಾಸವನ್ನು ಆಯೋಜಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಜಪಾನ್ ದೇಶದೊಂದಿಗೆ ಶಿನ್ಯು ಮೈತ್ರಿ ಎಂಬ ಸಮರಾಭ್ಯಾಸವನ್ನು ಆಯೋಜಿಸುತ್ತದೆ. ಬನ್ನಿ ಸ್ನೇಹಿತರೆ 16ನೇ ಪ್ರಶ್ನೆ ಕಡೆಗೆ. ಬ್ರಹ್ಮಗಿರಿ ವನ್ಯಜೀವಿ ಧಾಮವು ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಕೇರಳ, ಆಯ್ಕೆ ಬಿ ಕರ್ನಾಟಕ, ಆಯ್ಕೆ ಸಿ ಒಡಿಶಾ, ಆಯ್ಕೆ ಡಿ ಅಸ್ಸಾಂ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಕರ್ನಾಟಕದಲ್ಲಿ ಬ್ರಹ್ಮಗಿರಿ ವನ್ಯಜೀವಿ ಅಭಯಾರಣ್ಯವನ್ನು ಕಾಣಬಹುದು. ಬನ್ನಿ ಸ್ನೇಹಿತರೆ 17ನೇ ಪ್ರಶ್ನೆ ಕಡೆಗೆ. 371 ಹೈದರಾಬಾದ್ ಮತ್ತು ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ದೊರಕಿಸಿದ ತಿದ್ದುಪಡಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ 17ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡುವ ಮುಖಾಂತರ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 18ನೇ ಪ್ರಶ್ನೆ ಕಡೆಗೆ. ಪೊಲೀಸ್ ಇಲಾಖೆ ಸಂವಿಧಾನದ ಯಾವ ಪಟ್ಟಿಗೆ ಸೇರುತ್ತದೆ? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ರಾಜ್ಯ ಪಟ್ಟಿ, ಆಯ್ಕೆ ಬಿ ಸಮವರ್ತಿ ಪಟ್ಟಿ, ಆಯ್ಕೆ ಸಿ ಕೇಂದ್ರ ಪಟ್ಟಿ, ಆಯ್ಕೆ ಡಿ ಶೇಷ ಪಟ್ಟಿ. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ರಾಜ್ಯ ಪಟ್ಟಿಯಲ್ಲಿ ನಾವು ಪೊಲೀಸ್ ಇಲಾಖೆಯನ್ನು ಕಾಣಬಹುದು. ಬನ್ನಿ ಸ್ನೇಹಿತರೆ 19ನೇ ಪ್ರಶ್ನೆ ಕಡೆಗೆ. ಕರ್ನಾಟಕದ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಸ್ನೇಹಿತರೆ? ಇದಕ್ಕೆ 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ 75. ಬನ್ನಿ ಸ್ನೇಹಿತರೆ 20ನೆಯ ಕೊನೆಯ ಪ್ರಶ್ನೆ ಕಡೆಗೆ. ಮ್ಯಾಕ್ ಮೋಹನ್ ಲೈನ್ ಗುರುತಿಸಿ. ಇದು ಮ್ಯಾಕ್ ಮೋಹನ್ ಲೈನ್ ಎಲ್ಲಿ ಗುರುತಿಸಲಾಗುತ್ತದೆ ಎಂದು 20ನೇ ಪ್ರಶ್ನೆಯಲ್ಲಿ ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಭಾರತ ಮತ್ತು ಚೈನಾ ನಡುವೆ ನಾವು ಮ್ಯಾಕ್ ಮೋಹನ್ ಲೈನನ್ನು ಕಾಣಬಹುದು. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡುವ ಮುಖಾಂತರ ಸರಿಯಾದ ಉತ್ತರವನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಮತ್ತು ಈ ಚಾನೆಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ಇಲ್ಲಿ ದಿನನಿತ್ಯ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ನೀಡಲಾಗಿರುತ್ತದೆ. ಇದು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾಗಿರುತ್ತದೆ ಸ್ನೇಹಿತರೆ. ಧನ್ಯವಾದಗಳು.